ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿ ದೇವರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದ ಪ್ರಸಿದ್ಧ ಆಯುರ್ವೇದಿಕ್ ತಜ್ಞರಾಗಿರ್ತಕ್ಕಂಥ, ಅಂದ್ರೆ ನಮ್ಮ ಆಡು ಭಾಷೆ ಒಳಗೆ ನಾವು ಗೌಂಟೆ ಅಂತ ಹೇಳ್ತೇವೆ, ಗೌಂಟೆ ಔಷಧಿ. ಈ ಒಂದು ಔಷಧಿಯನ್ನ ಕೊಡ್ಲಿಕ್ಕೆ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ನಮ್ಮ ಗಾಮನಗಟ್ಟಿ ಗ್ರಾಮದ ನಾಗಪ್ಪ ಕಳಸನ್ನವರ ಹಿರಿಯರು. ಇವರು ಬಹಳ ವರ್ಷಗಳಿಂದ ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ಸಾಕಷ್ಟು ದನಕರಗಳಿಗೆ ಏನಾದರೂ ಪೆಟ್ಟಾಗಿದ್ರೆ, ಅಂದ್ರೆ ಈ ಎಲುಬಿಗೆ ಅದು ಏನಾದರೂ ಪೆಟ್ಟಾಗಿದ್ರೆ ಅವರು ಅವಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿ ಆರಾಮ ಮಾಡ್ಯಾರ. ಮತ್ತು ಮನುಷ್ಯರಿಗೆ ಕೂಡ ಕೈ ಮುರಿದಿದ್ರೆ, ಕಾಲು ಮುರಿದಿದ್ರೆ, ಬಿದ್ದ ಏನಾದರೂ ಪೆಟ್ಟು ಹಚ್ಕೊಂಡಿದ್ರೆ ಅವ್ರಿಗೆ ಕೂಡ ತಮ್ಮ ಏನು ಜ್ಞಾನ ಐತಿ ಅದರ ಸಲಹೆಯಿಂದ ಅವ್ರಿಗೆ ಒಂದು ಉಪಚಾರ ಮಾಡಿ ಅವ್ರನ್ನ ಆರಾಮ ಮಾಡ್ಯಾರ. ಅಂತಹ ಒಬ್ಬ ವ್ಯಕ್ತಿ ನಮ್ಮ ಗಾಮನಗಟ್ಟಿ ಗ್ರಾಮದೊಳಗದಾರ. ಇವತ್ತಿನ ಈ ವಿಶೇಷ ಸಂದರ್ಶನ ನಾಗಪ್ಪ ಕಳಸನ್ನವರ ಅವರೊಂದಿಗೆ. ನಮಸ್ಕಾರ ಅಜ್ಜರ. ನಮಸ್ಕಾರ. ಈಗ ನೀವು ಅಜ್ಜರ ಮೂಲ ಗಾಮನಗಟ್ಟಿ ಗ್ರಾಮದವರು ಅಲ್ವಾ? ಹ್ಞೂ. ಈಗ ಅಂದ್ರೆ ನಿಮ್ಮ ಹಿರಿಯರ ಕಾಲದಿಂದ ಮೂಲ ಗಾಮನಗಟ್ಟಿನ ಮೊದಲಿಗೆ. ಈಗ ಈಗ ನೀವು ಏನು ಆಯುರ್ವೇದಿಕ್ ಔಷಧ ಕೊಡ್ತೀರಿ ಅಂತೇಳಿ ನಾವು ಕೇಳಿದ್ವಿ. ಯಾಕಂದ್ರೆ ನಿಮ್ ಕಡೆ ತಗೊಂಡಂತವ್ರು ಬಹಳ ಮಂದಿ ಆರಾಮಾಗಿ ಮನುಷ್ಯರಿಗಾಗಿರ್ಬೋದು ಅಥವಾ ದನಕರಕ್ಕೂ ನೀವು ಕೊಟ್ಟಿರಿ. ಅವರೆಲ್ಲ ಆರಾಮ್ ಮಾಡ್ಕೊಂಡು ಬಂದ ಬಹಳ ಮಂದಿಗೆ ಹೇಳ್ತಾರ, ಈಗ ನಮ್ಮ ದನಕ್ಕೆ ಆರಾಮಾಗೈತಿ ನೀವು ಅಲ್ಲಿ ಹೋಗ್ರಿ ಅಂತೇಳಿ. ಹಂಗ ನಾವು ಬಾಳ ಕೇಳಿದ್ದೈತಿ, ಆರಾಮಾದ್ಮೇಲೆ ಕೇಳಿದ್ದೈತಿ. ಹೌದು. ಹಂಗಾಗಿ ಈ ವಿದ್ಯೆ ನಿಮಗ ಮೊದಲ ಹಿರಿಯರಿಂದಾನು ಬಂತು ಅಥವಾ ನೀವ ಕಲ್ತ್ರ? ನಾವ ಕಲ್ತಿದ್ದರೆ ಇದೆ. ಅಂದ್ರ ಈಗ ಒಬ್ರ ಕೈಯಾಗ ಕಟ್ಟಕ್ ಹೊಕ್ಕಿದ್ವಿ. ಕೊಳದ ಅಂತೇಳಿ ಮುರ್ದತ್ತ ಇಲ್ಲೇ ಹಚ್ಚಿ ಕಟ್ಟವ. ಬೇಡ ಈ ಚುಟ್ಟುಗಳಿಗೆ ಹಚ್ಚಿ ಕಟ್ಟೋಣ. ಹತ್ತಾನೆ ಪೂರ ಹತ್ತ 3 ಕಟ್ಟ, 6 ದಿವಸಕ್ಕೊಂದು ಕಟ್ಟ. ಒಟ್ಟ ಒಂದು ಮನುಷ್ಯ ಆರಾಮ ಆಗ್ಬೇಕಂದ್ರೆ 3 ಕಟ್ಟ. 6 ದಿವಸಕ್ಕೊಂದು. ಮನುಷ್ಯರು 5 ದಿನ, 5 ದಿವಸಕ್ಕೊಂದು ಕಟ್ಟ. ಬರಬರಿ. ಎರಡನೇ ಕಟ್ಟಿಗೆ ಕಟ್ಟಿ 3ನೇ ಕಟ್ಟು ಕಟ್ಟತಲ್ಲ ಅವ ಕೈ ಮಾಡಂದ್ರ ಮಾಡ್ತಾನ. ಅಳಿಗಾಡೋದಲ್ಲ. ಬರಬರಿ. ಅಂದ್ರೆ ಈ ಕಟ್ಟ ಹಾಕ್ತಿರಿ ಮತ್ತ ಅದಕ್ಕೆ ಔಷಧ ಕೊಡ್ತೀರಿ? ಔಷಧವನ್ನ ಕೊಡ್ತದ. ಅದ ಇಷ್ಟ. ಬರಬರಿ ಬರಬರಿ ಬರಬರಿ. ಈಗ ಈ ಕೈ ಕಾಲು ಮುರಿದಿದ್ದಾಗ್ಲಿ ಒಟ್ಟ ಎಲ್ಲಿಗೂ ಏನ್ ಪೆಟ್ಟಿರ್ತಾವಲ್ಲ ಎಲ್ಲಾನು ಆರಾಮಾಗ್ಯಾವ. ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ಈಗ ಅಲ್ಲೇ ನೀವು ಗಾಮನಗಟ್ಟಿ ಗ್ರಾಮದೊಳಗ ಮೂಲ ನಿಮ್ ಮನಿ ಒಳಗ ಕೊಡ್ತೀರಿ ಔಷಧ? ಮನೆಯ ಒಳಗ ಮೊದಲ ಕಲಾಪದ್ದನ್ ಗುಡಿಯಾಗ ಕೊಡ್ತಿದ್ವಿ. ಅವಾಗ ಮನ್ಯಾಗಿಂದ ಇದು ಮಾಡತ್ತಾರೆ. ಮನೆಗೆ ಬರ್ತಾರ. ಮೈಲಾರದನ್ನ ಬಲಕ್ ಮಾಡ್ಕೊಂಡು ನಾವ್ ಮನೆಗೆ ಬರ್ರಿ ಅಂತ ಅಡ್ಡಿಲ್ಲ. ಆಮೇಲೆ ಫೋನ್ ಗಿನೆಲ್ಲ ಹಚ್ತಾರ, ನಿಮ್ಗ ಫೋನ್ ಹಚ್ತಾರ, ಫೋನ್ ಮೇಲೆ ಕೇಳ್ಕೊಂತ ಮನೆಗೆ ಬರ್ತಾರ. ಈಗ ಅಜ್ಜರ ನೀವು ಅಂತಂಬ್ರ ಎಷ್ಟು ಜನ? 4 ಮಂದಿ. 4 ಮಂದಿ. ನಾವು ಅಣ್ಣತಂಬ್ರ 3 ಮಂದಿ. ಒಬ್ಬ ತೀರ್ಕೊಂಡಾನ, 2 ಅದಾವ. ಬರಬರಿ. ಈಗ ನಿಮ್ಮ ಹೊಟ್ಟಿಲಿ ಮಕ್ಳ? 4 ಮಂದಿ. 4 ಮಂದಿ ಮಕ್ಳ. ಈಗ ಈ ವಿದ್ಯೆ ನಿಮ್ ಮನ್ಯಾಗ ಮತ್ತೆ ಯಾರಿಗಾರ ಮಕ್ಕಳದು ಕಲ್ತಾರವೇನಿಲ್ಲ? ಇಲ್ಲ ಇಲ್ಲ. ಈಗ ನೀವ ಅದ್ ಏನು ನೋಡಿಲ್ಲ, ಒಟ್ಟ ಏನೋ ಒಂದು ಜನಕ್ಕೆ ಒಂದು ಒಳ್ಳೇದಕ್ಕತಿ ಅನ್ನೋದನ್ನ ನಿಮ್ ಒಟ್ಟ ಸೇವೆ ಮಾಡ್ಕೊಂತ ಬಂದಿರಿ. ಸೇವೆ ಮಾಡಿ. ಈಗ ಅಜ್ಜಾರ ನಿಮ್ಗೆ ವಯಸ್ಸು ಎಷ್ಟಿರ್ಬೋದು ಅಂದಾಜು ಹೆಚ್ಚು ಕಡಿಮೆ? 72. ಅಡ್ಡಿಲ್ಲ. ಈಗ 72 ಅಂದ್ರು ನೀವ ಹೆಂಗಪ್ಪ 22 ವಯಸ್ಸದ ಹುಡುಗರ್ ಕಂಡಂಗ ಒಂದ ಉತ್ಸಾಹ ಐತಿ. ಇಲ್ಲ, ಉತ್ಸಾಹ ಐತಿ ಅಷ್ಟು ವಯಸ್ಸಾದ್ರೆ. ಯಾಕಂದ್ರ ನೀವು ಮಾಡಿರುವಂತ ಇದೇನೈತಲ್ಲ ಪುಣ್ಯ ಕೆಲಸ, ಅದ ಪುಣ್ಯ ಒಂದ. ನಮ್ದು 12 ಚಟ ಇಲ್ಲ. ಬರಬರಿ. ಊಟ ಬರಬರಿ. ಎಲ್ಲಾಡಿಕೆ ತಂಬಾಕ. ಕರೆಕ್ಟ್ 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 ಕರೆಕ್ಟ್. ಯಾವಾಗಾರ ಚಾದ ಅಂಗಡಿ ಹೋಗ್ಬೇಕಂತ ತಲಬಾದಾಗ ಹೋಗೋದು, ಅದು 1 ಕಪ್ ಚಾ ಕುಡಿದ್ ಬರ್ತದೆ. ಬರಬರಿ ಬರಬರಿ ಬರಬರಿ. ಮತ್ತ ಕಮರ್ ಚಿಂತೆ ಅನ್ನೋಂಗನು ಇಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮತ್ತ ಒಬ್ಬರಿ ಬನ್ನಿ ಅಂದ್ರ ಬೆಲ್ಲದ ಹಾಲು ಕುಡಿದ್ ಬಂದ್ಬಿಡ್ತಾರೆ. ಬರಬರಿ ಬರಬರಿ. ಅದ ಮತ್ತೆ ಶರೀರ ಅಷ್ಟ ಗಟ್ಟಿ ಇರಕ್ಕೆ ಕಾರಣ ಆಗೈತೆ. ಹೌದೌದೌದೌದು.
ಈಗ ಮತ್ತ ದನಕರಕ್ಕ ಏನ್ ಮಾಡ್ತಿರಲ್ಲ, ಕಾಲಿಗೆ ಪೆಟ್ಟ ಹಚ್ಕೊಂಡಿದ್ವು, ಕಾಲು ಮುರಿದಿದ್ವು, ಇಂಥವೆಲ್ಲ ನಿಮ್ ಕಡೆ ಹೋಗಿ ಆರಾಮಾಗಿ ಬಂದಿದ್ದನ್ನ ಸ್ವತಃ ನಾವು ನೋಡೇವೆ. ಈಗ ಅದನ್ನ ಮೊದಲು ಕಲ್ತಿರೋ ಈಗ ಇದನ್ನ ಕಲ್ತಿರಿ ಮೊದಲ? ಮೊದಲು ದನ ಕರದ ಓಹೋ ಹೋ 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 ಹೋ. ಮೊದಲು ದನ ಕರದ ಕಲ್ತ ಆ ಹುಡುಗರು ಇಟ್ಟಿದ್ದಾಗ ಸಾಲಾಗಿ ಅಡವಿ ಬಿದ್ದು ಕೈ ಕಟ್ಟ. ಹೋ 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 ಹೋ. ಒಂದ್ ಹುಡುಗ ತೊಟ್ಟಲ್ ಮ್ಯಾಗಿಂದ ತಳಗ್ ಬಿದ್ದಿತ್ತು. ಹೋ 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 ಹೋ. ಬರೀ ಕಟ್ಟೆ ಅರಿವಿ ಸುತ್ತಿ ಕಳಿಸಿದ್ನಿ. ಹಾ 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 ಹಾ. ಇದಕ್ಕ ಧಾರವಾಡ ಈ ಕಡೆ ಹಾ ಸಾಲಿ ಹುಡುಗ್ರನ್ರಿ ಅವ್ರ? ಅಲ್ಲ ಆ ಹುಡುಗ ಅವರ ಕರ್ಕೊಂಡು ಹೋಗಿನ. ಓ ಹೋ 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 ಹೋ. ಕರ್ಕೊಂಡು ಹೋದಗಳನ್ನೇ ಇದು ಸುದ್ದ ಆಗೈತಿ ಈಗ, ಎಲ್ಲಾರ ಅಗಸಿದ್ದು ಕೂಡ ಅಲ್ಲಿ ಹೋಗು ಕೊಡ್ಸ ಅರಿವಿ ಸುತ್ತಿ ಮತ್ ಕಟ್ಟ ಹಾಕಿ ಕಳಿಸ್ಬಿಟ್ಟ. ಓ ಹೋ 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 ಹೋ. ಬರಾಬರಿ. ಅಂದ್ರೆ ಕಾಚಾಕ ಕುಂತ ಬಿಟ್ಟದ. ಹಾ 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 ಹಾ. ನಾ ಏನ್ ಕಟ್ಟಿನಿಲ್ಲ ಕಾಚಾಕ ಕುಂತ ಬಿಟ್ಟ ಸರ್. ಓ ಹೋ 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 ಹೋ. ತೊಟ್ಟಲ್ ಮ್ಯಾಗಿಂದ ಬಿದ್ದು ಬಿಟ್ಟಾನ. ಓ ಹೋ 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 ಹೋ. ಸಣ್ಣ ಹುಡುಗ. ಬರಾಬರಿ. ಈಗ ಅವ ನಿಮ್ಗೆ ಹೆಂಗ ಗುರ್ತಕ್ಕವ್ರಿ ಇವ ಎಲ್ಲವ? ರೂಢಿ ಮೇಲೆ ದಿನ ಮಾಡಿ 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 ರೂಢಿ ಮೇಲೆ ಸರದಿದ್ದೋದು ಕೈಗೆ ಹತ್ತಾವ್ಕಂತತೆ. ಮತ್ತೆ ಕೈ ಅದು ಒಣಕಲಿಗೆ ಹೋಗಿ 300 ರೂಪಾಯಿ ಆತಂತ ಹೇಳಿ ಎಣ್ಣೆ ಅದು ಕೊಟ್ಟಿದ್ರ. ನಾನ 2-3 ಸರಿ ಬಂದು ತಿಕ್ ಕುಂದರ್ಸಿನಿ. ಓ ಹೋ 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 ಹೋ. ಅಡ್ಡಿಲ್ಲ, ಕುಂದರ್ಸಿ ಅದಕ್ಕ ಇದನ್ ಮಾಡಿಬಿಡ್ತೀರಿ? ಇಲ್ಲ ಕುಂತ ಬಿಡುದ. ಓ ಹೋ ಹೋ. ಅತ್ತ ನೀರ್ ಹನ್ಸೋರಿ ಅಂತ ಕೇಳ್ಕೊಂತ ಅಂದ್ರ. ಬರಾಬರಿ. ಅಡ್ಡಿಲ್ಲ. ಅವಲ್ಲಿಗೆ ಸಾರಿ ಅವ್ರ ಮನೆ ಮಗ್ಗಲ್ಕ ಒಕ್ಕಲಿಗಾರ ನೋಡೋರು. ಬರಾಬರಿ. ಈಗ ಕೈ ಪೆಟ್ಟದಿದ್ದಾತು, ಆಮೇಲೆ ಈಗ ಮತ್ತೆ ಯಾವ ಕೊಡ್ತೀರಿ ಔಷಧ? ಯಾವ್ಯಾವ ಈಗ ಏನೋ ಕಾಮನಿ ಹಿಂಗೆಲ್ಲ? ಎಲ್ಲ ಕಾಮಣಿ, ಬಾವ ಕಾಮಣಿ, ಕರೆ ಕಾಮಣಿ ಅದ್ರಾಗ ಐತಿ ನೋಡ್ರಿ. ಎಲ್ಲ ಹೇಳ್ರಲ್ಲ ನಿಮ್ಗೆ ಗೊತ್ತಿದ್ದಿಲ್ಲ ಹಂಗ. ಕರೆ ಕಾಮಣಿದು, ಬಿಳೆ ಕಾಮಣಿ. ಬಿಳೆ ಕಾಮಣಿ ಅದ ಗೊಬ್ಬರ, ಹೊಸ ಗೊಬ್ಬರ ಅವ್ರ ಎತ್ತಿನ ಕಾಲ ಮುಳು ಬಿಟ್ಟಿತ್ತ. ಓಹೋ ಹೋ. ಹಳೆ ಗೊಬ್ಬರ ಕಾಡು ಕೊಟ್ಟಾರ. ನಾನು ಬರಾಬರಿ ಕೊಟ್ಟಗಳೇನ ಮತ್ತ ಅವ್ರ ಮನೆಗೆ ಹೋದ್ನೆಲ್ಲ ಬಿಳೆ ಕಾಮಣಿನ ಮಾಡ್ತೀನಪ್ಪ ಅಂದ್ರ. ಬರಾಬರಿ. 3 ವಾರ ಬರ್ಬೇಕು ನೋಡ್ರಿ ಅನ್ನಿ. ಕರೆಕ್ಟ್. ಮತ್ತೊಮ್ಮೆ ಹೋದಾಗ ಆರಾಮಾಗೇನಪ್ಪ ನಾನು, ಎಲ್ಲ ಸರಳ ಆಗೈತೆ ಅನ್ನ. ಓಹೋ ಇಲ್ಲ, ಅದೇನೋ ಒಂದ್ ದೇವ್ರ ಶಕ್ತಿ. ಮೊದಲ ಕರೆ ಮಂದ ಹಾಕ್ಯಾವೆ. ಅತ್ತದಿಂದ ಹಾಕಲ್ಲ ಪದ್ದಿಂದ. ಕರೆಕ್ಟ್ ಕರೆಕ್ಟ್. ಅತ್ತದಿಂದ ಮೈಲಾರದ್ದು ನಮ್ಮ ಓಣಿಗೆ ಬಂದ್ಗಳೇನ ಮೈಲಾರದಿಂದ ಹಾಕ್ಯಾನೆ. ಬರಾಬರಿ ಬರಾಬರಿ ಬರಾಬರಿ. ಇದು ಕಾಮನಿ, ಮೂಲವ್ಯಾಧಿ, ರಕ್ತ ಮೂಲವ್ಯಾಧಿ, ಸರ್ಪ ಹುಣ್ಣ, ಕೈ ಹರಿದು, ನರದೋಷ, ಇಸುಬು, ಹಿತ್ತಾಳಿ ವಾಟ್ಗ, ಗಜಕರ್ಣ, ಇವೆಲ್ಲ ಒಟ್ಟ. ಆಮೇಲೆ ಕಾಮನಿಗೆ ಇದೇ ಹಾಕುದಿಲ್ಲ ಅಂದ್ರಲ್ಲ ನೀವು? ಇಲ್ಲ. ಶಕ್ತಿ ಕೊಡ್ತೇವೆ ಗಿಡದ. ಬರಾಬರಿ. ಅದನ್ನ ಸ್ವಲ್ಪ ಚೆಕ್ಕದಾಗ ಚೆಕ್ಕಂತೇವೆ. 3 ಸೆಚ್ಚ ಆಗೋ ಮಟನು. ಬರಾಬರಿ. 3 ಸೆಚ್ಚ ಆದ್ರಿಂದ ಇವ್ 2 ಕೈ ತೆಕ್ತಾರಲ್ಲ, ಕೈ ತಕೋ ಅಂತೇವೆ. ಬರಾಬರಿ. ನೀರ್ ಅನಿಸ್ತೇವೆ, ಮಾಡಿ ಹಚ್ಚಿ ತೆಕ್ಕೋರಿ ಅಂತೇವೆ. ತೆಕ್ಕೊಂತಾರ. ಬರಾಬರಿ. ಮತ್ತ ಅತ್ತಿಂದ ನೀರು ಹಾಕೋ, ಬಾಯಾಗ ಹಾಲು ತೆಕ್ ಅಂತಾನೆ. ಏನ್ ಸಿದ್ಧ ಕೊಡ್ಬೇಕಾರ ಬರೀ ನೀರ್ ಕೊಡ್ಯಾಕ. ಓಹೋ ಹೋ 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 ಹೋ. ಬರಾಬರಿ. ಆಮೇಲೆ ಈಗ ಅರ್ಧಲಿಗೆ ಕೊಡ್ತೀರ? ಅರ್ಧಲ್ಲಿ ಉಂಗ್ರ ಹಾಕ್ತೇವೆ. ಉಂಗ್ರ ಹಾಕ್ತೀರಿ? ಅದ ಮತ್ ತೆಗಿದನಪ್ಪ ಅದ ಹೆಂಗ? ಇಲ್ಲ, ತಾನ ಸಮಿತಿ. ಓಹೋ ಹೋ ಹೋ ಹೋ. ಬರಾಬರಿ. ಈಗ ಇದನ್ನ ನೀವು ಎಷ್ಟು ವರ್ಷ ಆಗಿರ್ಬೋದು ಮಾಡಕತ್ತ? ಅದ ಜಾಸ್ತಿ ಎಲ್ಲ ಒಂದ್ ಹೆಚ್ಚು ಕಡಿಮೆ. ಈಗ ನಮಗ ತಿಳುವಳಿಕೆ ಬಂದ ಈಗ 30 ವರ್ಷದ ಹಿಂದಿನ ನಾ ಹೇಳತ್ತ ನಿಮ್ಗೆ. ಅದಕ್ಕಿಂತ ಮೊದಲ ಐತಿ ನಿಮ್ದ. ನಮಗ್ ತಿಳುವಳಿಕೆ ಇದ್ದಿದ್ದೆ 30 ವರ್ಷದ ಹಿಂದನ ನಾವು ನೀವು ಕೊಡ್ತೀರಿ ಅಂತ ಕೇಳಿವೆ. ಮತ್ತೆ ಈಗ ಅದರಿಂದ ಅಂದ್ರೆ ಒಂದ್ 50-60 ವರ್ಷ ಆಗಿರ್ಬೇಕು, ಹೆಚ್ಚಿಗೆ ಆಗೈತಿ ಗೊತ್ತಿಲ್ಲ. ಅಡ್ಡಿಲ್ಲ. ಈಗ ನಿಮ್ ಕಡೆ ಎಲ್ಲ ತಗೊಂಡ್ ಹೋದಾರು, ಎಲ್ಲ ಆರಾಮಾಗ್ಯಾರ, ನೆನೆಸ್ತಾರ ಅವ್ರೆಲ್ಲ. ಅವ್ರಿಗೆ ಒಂದು ಒಳ್ಳೆ ನಿಮ್ಮ ಹಿರಿಯರದ ಆಶೀರ್ವಾದ ಆಗೈತಿ. ಆಮೇಲೆ ಈಗ ನಿಮ್ದು ದೇವ್ರ ಶಕ್ತಿನೇ ಬಿಡ್ರಿ, ಇದೆಲ್ಲ ದೇವ್ರ ಆಶೀರ್ವಾದನೇ ಇದೆ. ಈಗ ನೋಡ್ರಿ, ಈಗ ನಿಮ್ಮ ಕರಿಯಮ್ಮಂದ ಮೊದಲ ಅತ್ತಿಂದ ಕಲ್ಲಪ್ಪದ್ದನ ಗುಡಿಯಾಗ ಹಾಕ್ತೇನೆ. ಬರಾಬರಿ ಬರಾಬರಿ ಬರಾಬರಿ. ಮೊನ್ನೆ ಸ್ವರೂಪಿಗೆ ಹೋಗ್ಯಾವೆ.
ಎಂಟ್ರ ಬಸ್ ಇಲ್ಲಿ ಬಂದತ್ತೆ. ಬರೋಬರಿ. ಅವಾಗ ಗಾಡಿ ಕೊಟ್ಟು ಕಳ್ಸ್ಯಾರ. ಓಹೋ ಹೋ ಹೋ. ಹೊಳ್ಳಿ ನಾ ಬರ್ಬೇಕಾದ್ರೆ 11 ಗಂಟೆ ಆಗೈತೆ. ಹಾ ಹಾ. ಕಾರ್ ಗಾಡಿ ತಂದಿದ್ರು. ಓಹೋ ಹೋ 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 ಹೋ. ಈಗ ಹೆಚ್ಚು ಕಡಿಮೆ ಇಲ್ಲಿ ಸುತ್ತಮುತ್ತ ಹಳ್ಳ್ಯಾಗಂತೂ ಎಲ್ಲ ಗೊತ್ತಿದ್ದ ಮಾತೈತೆ. ನಮ್ಮ ಈ ಕಡೆ ಸುತ್ತಗಟ್ಟಿ, ಅಮ್ಮರಗೊಳ, ಈ ಕಡೆ ಉಣಕಲ್, ಬೇರಿಕೊಪ್ಪ ಎಲ್ಲ ಈ ಕಡೆ ದಾರುಡುಬ್ಳಿ ನಡುವಂತೂ ಗೊತ್ತೈತೆ. ಅಮ್ಮನಗಟ್ಟ್ಯಾಗ ಎಲ್ಲೇ ನಾಗಪ್ಪಜ್ಜಾರ ಔಷಧ ಕೊಡ್ತಾರ ಅನ್ನೋದ ಸುತ್ತಮುತ್ತ ಗೊತ್ತೈತೆ. ಏನಪ್ಪಾ ಈಗ ನೀವು ಈಗ ಹೇಳಿದ್ರಲ್ಲ, ಒಂದ್ ಯಾವ್ದೋ ಊರಿಗೆ ಹೋಗಿರ್ತಾರ, ಅವ್ರು ಆರಾಮಾಗಿರ್ತಾರ, ನಿಮ್ ಕಡೆ ತಗೊಂಡ ಅವ್ರ ಹಂಗ ಮತ್ತೆ ಬೆಳೆಸ್ಕೊಂತ ಅಲ್ಲಿ ಸುದ್ದಿ ಅವ್ರ ಹೇಳಿ ಕಳಿಸ್ತಾರ. ಹೇಳಿ ಕಳಿಸ್ತಾರ. ಆಮೇಲೆ ಈಗ ಎಲ್ಲಾ ನಿಮ್ಗೆ ಕಾಡುನು ಮಾಡಿಬಿಟ್ಟಿರಲ್ಲ. ಈಗ ಇವ್ ಎಷ್ಟ ಕಾಡು ಹೋಗ್ಯಾವ ಅಂದ್ರಲ್ಲ ಇವಾಗ? ಇದೊಂದ್ 1000 ಆದ್ರು 5,000. 5,000 ಕಾಡ ಹೋಗ್ಯಾವ. ಅಡ್ಡಿ ಇಲ್ಲ. ಮತ್ತೀಗ ಅಷ್ಟು ಮಂದಿಗೆ ನೀವು 5,000 ಮಂದಿ ಅಂದ್ರೆ ಒಂದೊಂದ್ ಕಾಡ 10-20 ಮಂದಿ ಇಟ್ಕೊಂಡಿರ್ತಾರ ಒಂದ್ ಕಾಡಿನೊಳಗ ನಂಬರ್ ಬಂಬರ. ಮತ್ತೀಗ ಅವ್ರಿಗೆಲ್ಲ ಏನಾರ ಆದ್ರೆ ನಿಮ್ಮಿಂದ ಏನೋ ಒಂದು ಅನುಕೂಲ. ಈಗ ಮನುಷ್ಯರಿಗೆ ಆತು, ಮನುಷ್ಯರಿಗೆ ಹೇಳ್ತಾರ ಮಾಡ್ತಾರ. ಈ ದನಕರಕ್ಕೆ ಮಾಡ್ತಿರಲ್ಲ, ಇದೊಂದು ದೊಡ್ಡ ಪುಣ್ಯದ ಕೆಲಸ ಅಂತ ಹೇಳ್ತಾರ. ಬಾಯ್ಲು ಪರವ. ಇದನ್ನ ಬಾಯ್ಲೆ ಕೇಳ್ತೇವೆ ಮನುಷ್ಯ. ಕರೆಕ್ಟ್ 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 ಕರೆಕ್ಟ್. ಈಗ ಅದನ್ನ ನೀವು ಗುರ್ತಾಡಿತಿರಲ್ಲ, ಅದು ದೊಡ್ಡ ಕೆಲಸ. ಯಾಕಂದ್ರ ಅದನ್ನ ನೀವು ನೋಡೇ ಗುರ್ತಾಡಿಬೇಕ. ಇದಾದ್ರೆ ನಮ್ಗೆ ಏನಾಗೈತೆ ಅನ್ನೋದ ಮನುಷ್ಯರು ಹೇಳ್ತಾರ. ಅದ ಹೇಳಲಾರ್ದಂಗನ ಅದನ್ನ ನೋಡೇ ನೀವು ಗುರ್ತಾಡಿದ. ಅಲ್ಲಿ ದವಾಖಾನ್ಯಾಗ ಬಸ್ ಸ್ಟ್ಯಾಂಡ್ ಅಂತೇಳಿ ಹುಂಚಗಡ ಐತಲ್ಲ, ಅಲ್ಲೇ ಕುಂತಲ್ಲೇ 2 ಎತ್ತಿನ ತಿಕ್ಕೇನೆ. ದವಾಖಾನೆಗೆ ಹೋಗಿ ಬರೋ ಮುಂದ ಮತ್ತ ಮೊದಲು ಹೋಗೋ ಮುಂದಕ್ಕ ಇದ್ ಮಾಡೋದಲ್ಲ. ಬರೋಬರಿ. ತರ್ಬಾನೇನ ಮುಳು ಬಿಟ್ಟತ್ತೆ, ದವಾಖಾನೆಗೆ ಓದಿಯಲ್ಲ ಅನ್ನಿ. ಅವಾಗಿಂದ ಅವಾಗ ಕುಂದತಾವ. ಬರೋಬರಿ ಬರೋಬರಿ. ನೆಲ್ಲರಿಗೆ ಒಂದ್ ಎತ್ತ, ನೀ ಸುಳ್ಳು ಹೇಳಿರ್ಕತಿ, ಕರೆ ಹೇಳಿರ್ಕತಿ. ನಮ್ ಪೈಕಿನ ನಮ್ಮ ಅಣ್ಣ ತಮ್ಮರನ್ನ ಆಗ್ಬೇಕ. 2 ದಿವ್ಸ ಅಲ್ಲೇ ಡಾಕ್ಟರ್ನ ಗೌಂಟೆ ಹಾಕಿಸಿದವ್ರನ್ನು ನೋಡ್ಯಾರ. ನೋಡಿ ನೆಲ ಕಟ್ಟಿದ್ಗಳೇನ 3 ದಿನ ಆಗೈತಂತ ಮಕ್ಕೊಂಡ. ನಾನ್ ಕರ್ಕೊಂಡವನ್ನ. ಈಗ ಬಸ್ ಇಲ್ಲೋ, ನಾಳೆ ಮುಂಜಾನೆ ಇದ್ದಾರ ಹೋಗು ನಾನೇ. ಇಲ್ಲ ಅದಾವ ನಡಿ ಅನ್ನ. ಕಲಗಟ್ಟಿಗೆ ಅಷ್ಟು ಬಿದ್ದ ದೇವಕೊಪ್ಪಕ್ಕೆ ಹೋಗಿ. ಬಟ್ ಈ ಸುತ್ತಮುತ್ತ ನಮ್ ಧಾರವಾಡ ಜಿಲ್ಲಾದಾಗಂತೂ ಎಲ್ಲಾ ಹೋಗಿ ಬಂದ ಬಿಟ್ರಿ. ಅಲ್ಲಿ ದನಕರಕ್ ಅಂದಾಗ ಅವ್ ಏನ್ ಮಾಡಕ ಬರುದಿಲ್ಲ. ಮನುಷ್ಯರಾದ್ರೆ ಯಾವ್ದಾರ ಗಾಡಿಯಾಗ ಪಾಡಿ ಹಾಕೊಂಡು ಅಡ್ಡಾಡ್ತಾರ. ಈಗ ಪಾಪ ದನಕ್ಕೆ ಮತ್ತೆ ಏನ್ ಮಾಡಕ್ಕಾಗಲ್ಲ, ಇದ್ದಲ್ಲೇ ಹೋಗಿ ಏನೋ ಮಾಡ್ಬೇಕಾಗತ್ತೆ. ಇಲ್ಲಿ ಅದ್ರ ಗುಂಚಾಗ ಕೊಟ್ಟಗುಂಟೆ ಓಹೋ ಕಾಲ್ ಕಟ್ಟಿದ್ರು ಅವು. ಎತ್ತು ಉಳುದಿಲ್ಲ ಅಂತೇಳಿ. ಓಹೋ ಯಪ್ಪ ಅಗಸಿದ್ದು ಹಾಕ್ಬೇಡ ನೀನು, ನಮ್ಮ ಎತ್ತು ಉಳುದಿಲ್ಲ ಅಂದ್ರ. ಸುಮ್ನೆ ಇರ್ಬೇ, ನೀ ಏನ್ ಹಚ್ಚಿ ಅಂದೆ ಅವ್ರಿಗೆ. ಏನ್ ಹಚ್ಚಿ ಸುಮ್ನೆ ಡಾಕ್ಟರ್ ಕಾಲ್ ಕಟ್ಟಿ ಹೋಗ್ಯಾನಲ್ಲ, ಅಗಸಿದ್ದು ಹೊಟ್ಟೆ ಬಿತ್ತಂತ ಹಾಳಾಗಿ ಮಕ್ಕೊಂತ ನೋಡು ಅನ್ನೆ. ಕಾಲು ಬಿಚ್ಚುಲೆ ಮತ್ತ ಅಗಸಿದ್ದವನ್ನ ಹಾಕಿಲ್ಲ. ಬರೋಬರಿ. ಅಗಸಿದ್ದು ಹಾಕಿದ್ವಿ, ಕಾಲು ಬಿಚ್ಚದ ಅನ್ನ. ಹಾಳಾಗಿ ಹೊಟ್ಟೆ ಬಿಡು ಕಾಲು ತಗೊಂಡು ಮಕ್ಕೊಂತ ಮಕ್ಕೊಂಡ್ಗಳೇನ ಮತ್ತ ಬಾಯಾಗ ಬಟ್ಟೆ ಇಟ್ನೆ. ಇಟ್ಟುಗಳೇನ ದಂಟು ಕೊಟ್ನಿ, ದಂಟು ಹೊಡ್ಯಾಕತ್. ಏನ್ ಬೇವ ನೀ ಆಗ್ಲೇ ನನ್ನ ತುಳಿದು ಅಂತಿದ್ದೆ, ಈಗ ಯಾಕೆ ಆರಾಮನ್ನ. ಹೌದೌದೌದೌದೌದು. ಇಲ್ಲ, ಅದು ನಿಮ್ದೇನೋ ಒಟ್ಟು ದೇವ್ರ ಶಕ್ತಿ. ಕರಿಯಮ್ಮಂದ ಕಲಾಪದಿಂದ ಹಿಂದೆಡೆ ಜಗದ ಗುರುಗಳು ಅಷ್ಟ ಇಟ್ಟಾರ. ಯಾರಪ್ಪ ಅವ್ರು? ಜಗದ ಗುರುಗಳು ಅಂತೇಳಿ ದಾವಣಗೆರೆಯಾಗ. ಅವ್ರೊಂದು ಅಕ್ಕ ಕಾಲ ಸಂತೆಪ್ಪಿ ಹಿಂಗಲ್ಲ ಜಗದ್ಗುರುಗಳ. ಜಗದ ಗುರುಗಳು ಇಲ್ಲಿಗೆ ಬಂದು ಕರ್ಕೊಂಡು ಹೋಗಿದ್ರು. ರೊಕ್ಕ ಬಾಳ ಕೇಳ್ತಾನ ಅಂತೇಳಿ 5-6 ಮಂದಿ ಕೇಳ್ಯಾನು ಸ್ವಾಮಿಗಳು. ಏನ್ರಿ ಒಂದು ಬಸ್ಸಿನ ಖರ್ಚು ಕೊಟ್ರೆ ಸಾಕ ಅಂತ ಹೇಳ್ಯಾರ. ಹೋಗಿ ಕುಂದಿರ್ಸಿ ಪಾಟಿಗಲ್ ಹಾಕ್ಯಾರ ಮಠದಾಗ. ಕಾಲ ಹೆಜ್ಜೆಯಾಗಿ ಹೆಜ್ಜೆ ಇರ್ತದ ನಂದು. ಮ್ಯಾಗ ಮೆಲಟ್ ಮ್ಯಾಗ ನಿಂದ್ರಿ ಆಳ ಮಗ ಅಡ್ಡಾಡ್ಸಲ್ಲ ಅನ್ನೆ. ಮುಂಗಲ ಹೋಗಿ ಹೆಂಗಲ ಹೆಜ್ಜೆ ಇಡಾಕತ್ತ. ಹೆಜ್ಜನೇ ಬಿಡಪ್ಪ ನೀನ್ ಅನ್ನಕತ್ತ. ಅಜ್ಜಾರದ ಆಶೀರ್ವಾದ ಆಗೈತೆ. ದಾವಣಗೆರೆ. ಇಲ್ಲ, ನಮ್ಕಿಂತ ದೊಡ್ಡ ವಯಸ್ಸಾರ ಅವರು.
ಕುಪ್ಪತ್ತಿನ ಸಿದ್ಧ ತೊಗೊಳಕ್ ಬಂದಗಳೇನ ಹಾ 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 ಮೊದಲ ಮಣ್ಣು ಹಾ ಹಾ ಬಾಯಿ ಹಾಕೋಯ್ದನ ಗಳೆ ಹೊಡಿತೀವಿ ಹುಡಿ ಸೇರ್ತತ್ ಬಾಯಾಗ ಹಾ 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 ಇದನ್ನ ಪಟ್ಟೆ ಮುರಿದಂಗ ನೋಡನಿ ಹಾ 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 ಬರೋಬರಿ ಬಾಳೆಹಣ್ಣೆ ಕೊಡ್ತೀನಂತ ಹಾ 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 ಅವನ ಕಾಲ ಇಲ್ಲಿ ಮಟ್ಟ ಹೊಡೆದಿದ್ದು ಓಹೋ ರಗತ್ತು ಸೋಲಾಗತ್ತಿದ್ವು ಹಾ ಹಾ ತಮ್ಮ ನಾ ಮಾಡೋದೆಲ್ಲ ಮುಗಿತೆ ಹಾ ನೀ ಏನ್ ಕೊಡ್ತಿ ನನಗ ರಗತ್ ನಿಂದ್ರವಲ್ದು ಡಾಕ್ಟರ್ ತೋರ್ಸಿದ್ರು ನಿಂತಿಲ್ಲ ಅವನ ಹ್ಮ್ ಭಾಳ ಅಲ್ಪ ಕಸ ಚಿತ್ತುವ ಒಂದು 20 ರೂಪಾಯಿದು ಹಾ ಹಾ ಅವನ್ನ ಅರಿ ನೀರ ಹಾಕಿ ಕುಡಿ ಅನ್ನೆ ಹಾ 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 ಆದ್ಮ್ಯಾಗ ಹ್ಮ್ ಅವ್ನ ನೀರ ಹಾಕಿ ಕುಡಿದನ ಎಲ್ಲ ಮಾತು ಹೋಗ್ಯಾವ ಓಹೋ ಈಗ ಮತ್ತೆ ನೀವು 30-40 ವರ್ಷಗಟ್ಲೆ ಬಂದಾಗ ಈ ಸಾಕಷ್ಟು ಒಂದ ಎರಡಲ್ಲ ಸಾಕಷ್ಟು ಮಂದಿ ಬಂದು ಹೋಗ್ಯಾರ ಆ ಅನುಭವನೂ ಸಾಕಷ್ಟು ಐತಿ ನಿಮ್ಗೆ ಈಗ ಎಮರ್ಜೆನ್ಸಿ ಅರ್ಜೆಂಟ್ ರಾತ್ರಿ ಪಾತ್ರಿ ಕೈಕಾಲು ಮುರಿದಿದ್ದು ಬರ್ದಿದ್ದು ಅವು ಹಂಗ ಫೋನ್ ಮಾಡ್ತಿರ್ತಾರ ಬಿದ್ದು ಪೆಟ್ ಹಚ್ಕೊಂಡಿದ್ದು ಅವು ಇವು ಏನೋ ಅವ್ರ ಮನ್ಯಾಗ ಉದ್ದಿನ ಹಿಟ್ಟು ಸಣ್ಣ ಕಾಟನ್ ಅರಿಬಿ ಹಾ 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 ಬೇಕ ಓಹೋ ಉದ್ದಿನ ಹಿಟ್ಟ ಇದನ್ನ ಮಾಡಿಬಿಡ್ತಾರ ಬ್ಯಾಂಡೇಜ್ ಪಟ್ಟಿ ಮೊದಲು ಅರಿಬಿ ಸುತ್ತಿ ಉದ್ದಿನ ಹಿಟ್ಟು ಹಚ್ಚಿರ್ತಾನಲ್ಲ ಈ ಅರಿವಿ ಮ್ಯಾಗ ಅದನ್ನು ಸುತ್ತೋದು ಸುತ್ತಿ ಬಿಡುದು ಹಾ 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 ಸುತ್ತಿ ಈಚ ಕಡೆ 3 ಈಚ ಕಡೆ 3 ಇಲ್ಲಿ ಒಂದು ಇಲ್ಲೊಂದು ದೆಬ್ಬಿ ಏಕ ಒಂದು 6-7 ದೆಬ್ಬಿ ಹೋಕ್ಕವ ಎರಡು ಕಟ್ನಾಗ ಹತ್ತಿರ್ತತೆ ಈಗ ನೀವು ಈಗ ಎಷ್ಟು 72 ವಯಸ್ಸು ಅಂದ್ರಲ್ಲ 72 ವಯಸ್ಸು BP ಶುಗರ್ ಏನಿಲ್ಲ ನಿಮ್ಗೆ ಏನು ಇಲ್ಲ ಇಲ್ಲ ಹಾ ಹಾ ಅಡ್ಡಿ ಅಲ್ಲ ಈಗ ನೋಡ ಎಲ್ಲ ಈಗ ಹುಟ್ಟಿದ ಮಕ್ಕಳಿಗೆ BP ಶುಗರ್ ಬರತ್ತವ ಈಗ ನೀವು ಮತ್ತಿಷ್ಟು ಶರೀರ ಗಟ್ಟಿ ಇಟ್ಕೊಂಡ್ರಿ ಅಂದ್ರೆ ಅದೇನ್ ದೇವ್ರು ನಿಮ್ಗೆ ಜ್ಞಾನ ಶಕ್ತಿ ಕೊಟ್ಟಾನಲ್ಲ ಅದನ್ನ ಕಾಕೊಂತ ಬಂದಿರಿ ಅಂತೇಳಿ ನಿಮ್ಗೆ ಈ ಶರೀರ ಗಟ್ಟಿ ಐತಿ ಕೊಳ್ಳಾಗ ಮಣಿ ಹಾಕ್ತವೆ ಸದಾ ಅಂದ್ರೆ ಈ ಚಕ್ರ ಬರ್ತಿರ್ತೈತಲ್ಲ ಅವ್ರಿಗೆ ಕುಂತ ಎದ್ದುಗಳನ್ನ ಕತ್ತಲ್ ಕೊಡಿಸದಂಗ ಬಿದ್ದಂಗ ಆಕತ್ ಓಹೋ ಹೋ 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 ಬರೋಬರಿ ಮಾಲಿ ಹಾಕ್ತೀರ ಅವ್ರಿಗೆ ಹಾ 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 ಆರಾಮಾಗ್ಯಾರ ಬರೋಬರಿ ಬರೋಬರಿ ನೀವೇನ್ ಮಾಡ್ಕೊಂತ ಬಂದಿರಲ್ಲ ಇದು ಎಕ್ಸ್ಪೀರಿಯನ್ಸ್ ಅನುಭವದ ಮೇಲೆ ನಿಮ್ಗೆ ಇದು ಗ್ರಿಪ್ ಸಿಕ್ಕತ್ತೆ ಸರ್ಪ ಹುಣ್ಣ ಸರ್ಪ ಹುಣ್ಣಿಗೆ ಏನ್ ಮಾಡ್ತೀರಪ್ಪ ಸಣ್ಣ ಕೆಮ್ಮೆ ನಿಂಬೆ ಹಣ್ಣ್ರಿ ಇವತ್ತು ಬರ್ದು ಅಂದ್ರ ಮುಂದೆ ಬೇಸ್ತಾರ ಬರ್ತಾರ ಎಲ್ಲ ಒಣಗಾಕತ್ತಿರ್ತಾವ ಓಹೋ ಒಂದ್ ವಾರದಾಗ ಅಂದ್ರೆ ಬರೋಬರಿ ಬಿಟ್ಟು ಬಿಡುದು 3 ವಾರ ಬರುದು ಬರಬೇಕ ಹೌದೌದೌದೌದೌದು ಕಣ್ಣಂದ ಹೊರಬರ್ತತೆ ಹಿಂಗ ಹೋಗ್ತತೆ ಕಿಣಂದ ಹೊರಬರ್ತತೆ ಎಲ್ಲ ಆರಾಮಾಗ್ಯಾವ ಇಷ್ಟ ಹುಡುಗ ಅನ್ನೋಲೊಂದು ತಾಲೂಕಿನಾಗ ದವಾಖಾನೆ ಹಾಕಿದ್ರು ನಮ್ಮೂರು ಬೀಗ್ತಾನ ಹಾಕ್ಯಾರ ಬರಾಬರಿ ನಾರ ಕಲಗಟ್ಟಿ ಆಚೆ ಕಡೆ ಹೊಲಕ್ ಹೋಗಿದ್ವಿ ಫೋನ್ ಹಚ್ಚಿದ್ರ ಇಂತಲ್ಲಿ ಅದೇ ಅಂತಾನೆ ಏ ಬಾರಪ್ಪ ನನ್ನ ಮೊಮ್ಮಗಳಿಗೆ ಸರ್ಪುಣ್ಯ ದವಾಖಾನಿಗೆ ಹಾಕ್ಯಾರ ಅಂತ ಅಂದರು ಅದು ಈ ಹೊತ್ನ್ಯಾಗ ಬರಾಬರಿ ಅದಗಳನ್ನ ಕಣ್ ಕಳ್ಕೊಂತೀರಿ ಅಂದ 2 ವಾರ ನನಗ ಬಿಟ್ಟು ಕೊಡ ಬಂದು ತೋರಿಸ್ತಾನೆ ನಿನಗ ಅನ್ನೆ ಬರಾಬರಿ ಬಾಯ ಮಚ್ಚಳ ಮೇಡಮ್ಮ ಒಟ್ಟು ಆರಾಮ ಮತ್ತ ಮತ್ತೆ ಇಷ್ಟು ಹುಡುಗಿ ಐತಿ ಅಡ್ಡಿಲ್ಲ ಈಗ ಇವೆಲ್ಲಾನು ನೀವು ಹಂಗ ಒಟ್ಟ ರೂಢಿ ಮೇಲೆ ಕಲ್ತಿದ್ದ ಎಲ್ಲಿ ಏನು ಯಾರ ಕಡೆ ಕೇಳಿ ಪಳಿ ಮಾಡಿದ್ದೀನ ಇಲ್ಲ ಹಾ ನೀವೇನ್ ನಿಮ್ಮ ಬುದ್ಧಿಶಕ್ತಿ ದೇವ್ರ ಏನ್ ಕೊಟ್ಟಾನ ಅದರಿಂದ ಮಾಡ್ಕೊಂತ ಹೋದಾಗ ಅವೇನು ಗುಣಮುಖ ಆಗ್ಯಾವ ಹಿಂಗ್ ಮಾಡಿದಂಗ ಆರಾಮಕೈತಪ್ಪ ಅಂತೇಳಿ ಹಂಗ ಹೊಂಟಿದ್ದೆ ಇದೇನಪ್ಪ ಇದೆ ನಾಯಿ ರೋಗ ಅಂದ್ರೆ ನಾಯಿ ರೋಗ ಅಂತೇಳಿ ಬರ್ತೈತೇನ ಎತ್ತುಗಳಿಗೆ ಓಹೋ 10 ದಿನ ಅಕ್ಸಿಡ್ ಕೊಟ್ಟನಾರ ಆರಾಮ ಕಡಿಮೆ ಆಗಿಬಿಡ್ತೈತೆ 2 ಹೊತ್ತು ಮಜ್ಜಿಗೆ ಬೇಕು ಓಹೋ ಅಡಿಕೆ ಬೆಟ್ಟದಷ್ಟು ಉಂಡೆ ಮಾಡಿ ಕೊಟ್ಟಿರ್ತಾನೆ ನಾಯಿ ರೋಗ ಅಂದ್ರೆ ಏನು ತೇಗ್ತಾವ ಕೂದಲೋನು ಇಷ್ಟು ಉದ್ದ ನೆಗರಿ ನಿಂತಿರ್ತಾವ ಓಹೋ ಎತ್ತಿಗೆ ಬೆಳ್ಳೊಟ್ಟಿಗೆ ಅಲ್ಲಿಗೆ ಹೋಗಿದ್ವಿ ಇಲ್ಲಿ ಉಣಕಲ ಕರ್ಕೊಂಡು ಹೋಗಿದ್ನ ಇಲ್ಲಿ ನವಲ್ಗುಂದ ತಾಲೂಕು ಬೆಳ್ಳೊಟ್ಟಿಗೆ ಅಪ್ಪ ಆ ಕಾಲ ಬಂದು ಉಂಗ್ರನ ಹಾಕಿದ್ವಿ ಅವಾಗ ಬಡಿಗೆ ಹಿಡ್ಕೊಂಡು ಹೋಗ್ತೇನ ಈಗ ಒಂಟಿ ಬಡಿಗೆ ಮ್ಯಾಗ ಹೊಡ್ತಾನೆ ಬರಾಬರಿ ಆರಾಮಾಗೈತಿ ಹಂಗಾರ ಒಟ್ಟ ಬರಾಬರಿ
ಈ ಒಟ್ಟು ಇವೆಲ್ಲ ಔಷಧ ತಗೋಬೇಕಂದ್ರ ಖಾಲಿ ಹೊಟ್ಟಿಲಿನ ಬರ್ಬೇಕ. ಇಲ್ಲ, ಕಾಮಣಿಗೆ ಅರ್ಧಲಿಗೆ ಅರ್ಧಲಿಗೆ ಎಡ್ಡ ಖಾಲಿ ಹೊಟ್ಟಿಲೆ ಬರ್ಬೇಕ. ಹ್ಮ್ ಹಾ 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 ಹಾ. ಈಗ ಕಾಮಣಿ ಆಗಿರ್ತತಲ್ಲ, ಅವ್ರು ಮಾರಿ ನೀರ್ ಹತ್ತೋಂಗಿಲ್ಲ. ಅರ್ಧಲಿಗೆ ಮಾರಿ ನೀರ್ ಹತ್ತೋಂಗಿಲ್ಲ. ಎಡಕ್ ಬಂದ್ರೆ ಹೋಗಿ ಬರ್ರಿ, ತಬ್ಲ ಮಾಡ್ಬೇಡ್ರಿ ಮಾರಿ. ಬರಾಬರಿ ಹೇಳಿ ಕಳಿಸುತ್ತಾನೆ. ಮತ್ತೆ ಯಾರು ಇದ್ರು ನಿಮಗ. ಹಾ 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 ಹಾ. ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದ ಆಯುರ್ವೇದಿಕ್ ತಜ್ಞರಾಗಿರ್ತಕ್ಕಂಥ ಮತ್ತು ಹಿರಿಯರು ನಾಗಪ್ಪ ಕಳಸನ್ನವರ ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.